ಮನೆ ಬಿಟ್ಟೋದ್ರು ಅಂತ ಅಂದ್ಕೊಂಡು ನಾನು ನನ್ನನ್ನು ಕಳಿಸಿದ್ರು ಕರ್ಕೊಂಬ ಅಂತ. ಆ 15-20 ಮಿನಿಟ್ಸ್ ಗ್ಯಾಪಲ್ಲಿ ಈ ಥರ ಅಮ್ಮ ಮಾಡಿಕೊಂಡ್ರು. ಸೊ ಆರಾಮಾಗೇ ಇದ್ದರು, ಏನೂ ಆಗಿರಲಿಲ್ಲ ಕಾನ್ಫ್ಲಿಕ್ಟ್ಸು, ಚೆನ್ನಾಗೇ ಇದ್ದರು. ಏನಕ್ಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈಗ ನಿಮ್ಮ ಸಿಸ್ಟರ್ ನಿಮ್ಮ ತಂದೆ ಮೇಲೆ ಆರೋಪ ಏನಂತ ಪ್ರೂಫ್ ಏನಿದೆ? ಅವ್ರ ರಿಪೋರ್ಟ್ ಬರಲಿ, ರಿಪೋರ್ಟ್ ಬರೋವರೆಗೂ ಅವ್ರು ಕಾಯಬೇಕು. ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ. ನನ್ನ ತಮ್ಮ ಈ ಥರ ಇರಲಿಲ್ಲ, ಇವಾಗ ಚೇಂಜ್ ಆಗಿದ್ದಾನೆ ಅಂತ ಹೇಳ್ತಾರೆ. ಫಸ್ಟು ನನ್ನ ತಮ್ಮ ಈ ಥರ ಇರಲಿಲ್ಲ, ಇವಾಗ ಸ್ವಲ್ಪ ಡೇಟಿಂದ ಚೇಂಜ್ ಆಗಿದ್ದಾರೆ ಅಂತ ನಿಮ್ಮ ಅಕ್ಕ ಯಾವ ಥರ ಚೇಂಜ್ ನಮಗೇನು ಅನ್ನಿಸ್ಲಿಲ್ಲ, ಯಾರು ಹೇಳಿ. ಆರಾಮಾಗೇ ಇದ್ವಿ, ಚೆನ್ನಾಗಿದ್ವಿ. ಆವತ್ತಿನ ದಿನನೂ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ. ಅವತ್ತು ಕೇಳಿದೆಲ್ಲ ನೀವು ನಿಮ್ಮಮ್ಮ ಟ್ರಿಪ್ ಹೋಗ್ತಾ ಇದ್ರಾ? ಹಾಂ ಹೋಗಿದ್ವಿ, ಸುಮಾರು ಕಡೆ ಹೋಗಿದ್ದೀವಿ. ಆಲ್ ಓವರ್ ಇಂಡಿಯಾ ಆರಾಮಾಗಿ ಸುತ್ತಾಡಿದ್ದೀವಿ ಎಲ್ಲ. ಅದೇ ಹಾಂ ಇಲ್ಲ ಇರಲಿಲ್ಲ, ಎಲ್ಲ ಕಡೆ ಕಳಿಸ್ತಾ ಇದ್ರು, ಆರಾಮಾಗಿದ್ವಿ. ಎಲ್ಲಿ ಕೇಳಿದ ಕಡೆ ಈ ಥರ ಹೋಗ್ತೀವಿ ಅನ್ನೋದಕ್ಕೆ ಯಾವತ್ತೂ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲ ಕಡೆ ಕಳಿಸ್ಕೊಂಡು ಆರಾಮಾಗಿದ್ದರು. ಆದರೆ ಅವರಂತೂ ಯಾವತ್ತೂ ಯಾವ ಟ್ರಿಪ್ಗೂ ಬಂದಿಲ್ಲ. ಕರ್ಕೊಂಬರೋಕ್ಕೆ ಅವತ್ತು ಒಂದಿನ ಯಾವತ್ತು ಒಪ್ಕೊಂಡಿದ್ರು. ಆಮೇಲೆ ಅವರ ಪರ್ಸ್ನಲ್ ಕೆಲಸ ಏನೋ ಬಂದಿದ್ದಕ್ಕೆ ಬರೋಕ್ಕಾಗಲಿಲ್ಲ ಅವರು. ನಿಮ್ಮ ತಂದೆ ಜೊತೆ ನಿಮ್ಮ ಸಿಸ್ಟರ್ ಚೆನ್ನಾಗೇ ಇದ್ದರು. ಇವಾಗ ಈ ಥರ ಸ್ವಲ್ಪ ಈ ಥರ ಆಯ್ತಲ್ಲ ಇವತ್ತು, ಆವಾಗಿಂದ ಸ್ವಲ್ಪ ಚೇಂಜಸ್